ಬಿಹಾರದಲ್ಲಿ ಎನ್ಡಿಎಗೆ ಅತಿದೊಡ್ಡ ಗೆಲುವು ತಂದುಕೊಟ್ಟಿರೋ ಮೈತ್ರಿ ಸೂತ್ರ ರಾಜ್ಯದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿ ಜೊತೆಗೆ ಅಧಿಕಾರ ರಚಿಸುವ ತಂತ್ರವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೂಡಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ನೂತನ ಸಾರಥಿಯನ್ನ ನೇಮಿಸಲು ಎಚ್ಡಿಕೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಬಿಹಾರದ ಎನ್ಡಿಎಗೆ ಭರ್ಜರಿ ಫಲ ಕೊಟ್ಟ ಮೈತ್ರಿ ಸೂತ್ರ. ರಾಜ್ಯದಲ್ಲಿ ಬಿಜೆಪಿ ಜೊತೆ ಅಧಿಕಾರಕ್ಕೇರಲು ದಳಪತಿ ತಂತ್ರ. ಜೆಡಿಎಸ್ಗೆ ನೂತನ ಸಾರಥಿ ನೇಮಿಸಲು ಮುಂದಾದ ಎಚ್ಡಿಕೆ. ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಚಂಡ ಗೆಲುವಿನ ಎನ್ಡಿಎ ಮೈತ್ರಿಕೂಟ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ, ಇತ್ತ ಅದೇ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನಲ್ಲೂ ಹೊಸ ಹುರುಪನ್ನ ತಂದುಕೊಟ್ಟಿದೆ. ರಾಜ್ಯದಲ್ಲಿ ಪತನದ ಹಾದಿ ಹಿಡಿದಿರುವ ಪಕ್ಷವನ್ನ ಮತ್ತೆ ಮೇಲೆತ್ತಲು ಟಾನಿಕ್ ನೀಡಿದಂತಾಗಿದೆ. ಬಿಹಾರದ ಗೆಲುವಿನ ನಂತರ ತೆನೆ ನಾಯಕರು ಬಿಜೆಪಿಯೊಂದಿಗಿನ ಸಖ್ಯವನ್ನ ಮತ್ತಷ್ಟು ಬಲಗೊಳಿಸಿಕೊಳ್ಳಲು ನಿರ್ಧರಿಸಿದ್ದಾರೆ. ರಾಜ್ಯದಲ್ಲೂ ಜೆಡಿಎಸ್ ಪಕ್ಷ ತನ್ನ ಬಲವನ್ನ ವಿಸ್ತರಿಸಿಕೊಳ್ಳೋಕೆ ಪ್ಲಾನ್ ರೂಪಿಸುತ್ತಿದೆ. ಸತತ ಸೋಲಿನಿಂದ ಕಂಗೆಟ್ಟು ಪಕ್ಷದಿಂದಲೇ ವಿಮುಕ್ತರಾಗ್ತಿದ್ದ ಕಾರ್ಯಕರ್ತರನ್ನ ಮತ್ತೆ ಪಕ್ಷದ ಕಡೆ ಸೆಳೆಯೋಕೆ ದಳಪತಿಗಳು ಹೊರಟಿದ್ದಾರೆ. ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ 25 ವರ್ಷ ಪೂರ್ಣಗೊಳ್ತಿರುವ ಬೆನ್ನಲ್ಲೇ ಬೃಹತ್ ಸಮಾವೇಶಕ್ಕೂ ಮುಂದಾಗಿದ್ದಾರೆ. ಈ ಸಮಾವೇಶದ ಮೂಲಕ ಕಾರ್ಯಕರ್ತರನ್ನ ಪಕ್ಷದ ಕಡೆ ಸೆಳೆಯೋಕೆ ಅವರಲ್ಲಿ ಮತ್ತೆ ಉತ್ಸಾಹ ತುಂಬುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಬಿಜೆಪಿ ಜೊತೆಗಿನ ಸಖ್ಯವನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವ ಜೊತೆಗೆ ಉತ್ತಮ ಹೊಂದಾಣಿಕೆ, ಒಗ್ಗಟ್ಟಿನ ಮೂಲಕ ಕಾಂಗ್ರೆಸ್ ಎದುರಿಸೋಕೆ ಸನ್ನದ್ಧರಾಗ್ತಿದ್ದಾರೆ. ದಾಖಲೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಸಿದ್ಧ ಆಗಿದೆ ಅಂತ ಎಲ್ಲ ಸಿದ್ಧ ಆಗಿದೆ. ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ತೊಡಗಿರುವ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಸದ್ದಿಲ್ಲದೆ ಕಸರತ್ತು ಆರಂಭಿಸಿದ್ದು, ಜೆಡಿಎಸ್ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಹಾರದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮತ್ತು ಚಿರಾಗ್ ಪಾಸ್ವಾನ್ ರೀತಿಯಲ್ಲಿ ನಿಖಿಲ್ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ತಾರಾ ಅನ್ನೋ ಪ್ರಶ್ನೆ. ಒಟ್ನಲ್ಲಿ ರಾಜ್ಯದಲ್ಲಿ ಸೊರಗಿದ್ದ ಜೆಡಿಎಸ್ಗೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳೋಕೆ ಹೊರಟಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.